ನಾನು ಸಹ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಆದ್ರೆ ಏನೇನು ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕಂಪನಿನಲ್ಲಿ ಬೇರೆ ಕಾರ್ಪೊರೇಟ್ ಬ್ಲಡ್ ಟೆಸ್ಟ್ ಸ್ಕೀಮ್ನ ಆರ್ಗನೈಸ್ ಮಾಡಿದ್ದಾರೆ. ನನ್ನ ಹೆಲ್ತ್ ಆಸ್ ಅ ಹೋಲ್ ಒಂದು ಕಾಂಪ್ರೆಹೆನ್ಸಿವ್ ಆಗಿ ಹೇಗಿದೆ ಅಂತ ಗೊತ್ತಾಗಬೇಕು ಅಂತ ಅಂದ್ರೆ ಮೊದಲನೇದಾಗಿ ಮೆಟಬಾಲಿಕ್ ಟೆಸ್ಟ್. ಇದರಲ್ಲಿ ಫಾಸ್ಟೆಡ್ ಹಾಗೂ ಫೆಟ್ ಸ್ಟೇಟ್ ನ ಗ್ಲೂಕೋಸ್ ಲೆವೆಲ್ಸ್. ಎರಡನೇದು HbA1c ಮಾಡಿಸಿ. HbA1c ಇಂದ ನಮ್ಮ ಲಾಸ್ಟ್ 2 to 3 ಮಂತ್ಸ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಆವರೇಜ್ ಗೊತ್ತಾಗುತ್ತೆ. ಇನ್ನು ಮೂರನೇದು ಇನ್ಸುಲಿನ್ ಲೆವೆಲ್ಸ್. ಮೋಸ್ಟ್ಲಿ 10 ವರ್ಷದಿಂದ ಇನ್ಸುಲಿನ್ ಒಂದು ಜನರಲ್ ಟೆಸ್ಟ್ ಗ್ರೂಪ್ ಅಲ್ಲಿ ಬರ್ತಾ ಇರಲಿಲ್ಲ ಅನ್ಸುತ್ತೆ, ಆದ್ರೆ ಈಗಿರೋ ಲೈಫ್ ಸ್ಟೈಲ್ ಅಲ್ಲಿ ಇನ್ಸುಲಿನ್ ಲೆವೆಲ್ಸ್ ಸಹ ಟೆಸ್ಟ್ ಮಾಡಿಸಿ. ನಾಲ್ಕನೇದು ಲಿವರ್ ಹಾಗೂ ಕಿಡ್ನಿ ಫಂಕ್ಷನ್ ಟೆಸ್ಟ್. ಎಸ್ಪೆಷಲಿ ನೀವು ಹೊರಗಡೆ ರೆಗ್ಯುಲರ್ ಆಗಿ ತಿನ್ನಂತವರಾಗಿದ್ರೆ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಏನಾದ್ರು ಜಾಸ್ತಿ ಇದ್ರೆ ಇದನ್ನ ಮಿಸ್ ಮಾಡಬೇಡಿ. ಐದನೇದು ಲಿಪಿಡ್ ಪ್ರೊಫೈಲ್. ಇದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ CBC ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್. ಇದರಿಂದ ನಮ್ಮ ಬ್ಲಡ್ ನ ಪ್ರತಿಯೊಂದು ಕಾಂಪೊನೆಂಟ್ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ ಕೌಂಟ್, ಇದರ ಬಗ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನಾದ್ರು ಅನಿಮಿಯಾ ಇದ್ರೆ ಅಥವಾ ಯಾವುದೇ ಇನ್ಫೆಕ್ಷನ್ ಇದ್ರೆ ಇದರಿಂದ ಗೊತ್ತಾಗುತ್ತೆ. ಇನ್ನು ಆರನೇದು ವೈಟಮಿನ್ ಡಿ. ಇದನ್ನ ಪ್ರತಿಯೊಬ್ರು ಸಹ ಮಾಡಿಸಲೇಬೇಕು. ನಾವು ಮಾಡ್ತಾ ಇರುವಂತ ಕೆಲಸಕ್ಕೆ ನಮಗೆ ಸನ್ ಎಕ್ಸ್ಪೋಜರ್ ತುಂಬಾ ಕಮ್ಮಿ ಇರೋದ್ರಿಂದ ತುಂಬಾ ಜನ ವೈಟಮಿನ್ ಡಿ ಡಿಫಿಷಿಯಂಟ್ ಇರ್ತಾರೆ. ಸೊ ಹಾಗಾಗಿ ಇದನ್ನು ಸಹ ಆಡ್ ಮಾಡಿ. ನೀವೇನಾದ್ರೂ ವೆಜಿಟೇರಿಯನ್ಸ್ ಆಗಿದ್ರೆ ವೈಟಮಿನ್ ಡಿ ಜೊತೆಗೆ ವೈಟಮಿನ್ B12 ಸಹ ಆಡ್ ಮಾಡಿ. ಇನ್ನು ಇನ್ಫ್ಲಮೇಟರಿ ಮಾರ್ಕರ್ಸ್ಗೆ CRP ನ ಆಡ್ ಮಾಡಿ. ಹಾಗೆ ನಿಮ್ಮ ಹಾರ್ಮೋನಲ್ ಹೆಲ್ತ್ಗೆ ಥೈರಾಯ್ಡ್ ಮತ್ತೆ ಗಂಡಸರಿಗೆ ಫ್ರೀ ಮತ್ತೆ ಟೋಟಲ್ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ನ ಆಡ್ ಮಾಡಿ. ಇದಿಷ್ಟು ಸಹ ಎಲ್ಲರೂ ಮಾಡಿಸಬಹುದಾದ ಒಂದು ಜನರಲ್ ಬೇಸಿಕ್ ಟೆಸ್ಟ್. ಇದರಿಂದ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಇದನ್ನ ಬಿಟ್ಟು ಸ್ಪೆಸಿಫಿಕ್ ಆಗಿ ಏನಾದ್ರು ಆಡ್ ಮಾಡೋದಿತ್ತು ಅಂದ್ರೆ ಅದು ನಿಮ್ಮ ಹೆಲ್ತ್ ಮೇಲೆ ಹಾಗೂ ನಿಮ್ಮ ಡಾಕ್ಟರ್ ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ.